ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 7th ಡೇ. ಸೊ ಈ ಡೇ ಕಂಪ್ಲೀಟ್ ಆಯಿತು ಅಂತಂದರೆ 1 ವಾರ ಕಂಪ್ಲೀಟ್ ಆದಂಗೆ. ಸೊ ಸಕ್ಸಸ್ಫುಲ್ಲಾಗಿ ಒಳ್ಳೆ ಒಳ್ಳೆ ರೆಸಿಪೀಸು ಆ್ಯಂಡ್ ಪ್ರತಿಯೊಂದೂ ನಾವು ಏನೇನು ತೊಗೊಳ್ತಾ ಇದ್ದೀವಿ, ಎಷ್ಟೆಷ್ಟು ಕ್ಯಾಲರೀಸ್ ಇದೆ, ಎಷ್ಟು ಪ್ರೋಟೀನು, ಎಷ್ಟು ಕಾರ್ಬೋಹೈಡ್ರೇಟ್ಸು, ಎಷ್ಟು ಫೈಬರು, ಪ್ರತಿಯೊಂದೂ ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಈ ಥರ ಒಂದು ವೆಯ್ಟ್ ಲಾಸ್ ಜರ್ನಿ ನಿಮಗೂ ಹೆಲ್ಪ್ ಆಗಲಿ ಅಂತಲೇ ಡೈಲಿ ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಒಂದು ಡಿಟಾಕ್ಸ್ ಜ್ಯೂಸ್ ಅಥವಾ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದಕ್ಕೆ ಏನೂ ಇಲ್ಲ, ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ 1 ಆಮ್ಲ, ಹಾಗೆ ಹಸಿ ಶುಂಠಿ 2 ಇಂಚಷ್ಟು ಹಸಿ ಶುಂಠಿ. ಸೊ ಇದನ್ನೆಲ್ಲ ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫಿಲ್ಟರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಕುಡಿಯೋದು. ಇದು ಒಂದು ಮಾರ್ನಿಂಗ್ ಡಿಟಾಕ್ಸ್ ಜ್ಯೂಸು. ಸೊ ಇದು ಮೇನಾಗಿ ಈ ಒಂದು ಡಿಟಾಕ್ಸ್ ಜ್ಯೂಸನ್ನ ತೊಗೊಳ್ಳೋದ್ರಿಂದ ನಮಗೆ ಸ್ಕಿನ್ ಗ್ಲೋ ಬರುತ್ತೆ ಆ್ಯಂಡ್ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಐರನ್ ಕಂಟೆಂಟ್ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು ಈ ಒಂದು ಡ್ರಿಂಕು. ಜೊತೆಗೆ ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಮಗೆ ಬಾಡಿ ಫ್ಯಾಟ್ ಇಂಚ್ ಲಾಸ್ ಎಲ್ಲ ಬೇಕು ಅಂದ್ಕೊಳ್ಳೋರು ಡೆಫಿನೆಟ್ಲಿ ಈ ಒಂದು ಪರ್ಟಿಕ್ಯುಲರಾಗಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಡೈಲಿ ಒಂದೇ ಥರ ತೊಗೋಬೇಕು ಅಂತ ಏನೂ ಇಲ್ಲ. ನಿಮಗಿಷ್ಟ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನಾವು ಮನೆಯಲ್ಲಿರೋ ಅಂಥದ್ದನ್ನ ಯೂಸ್ ಮಾಡಿಕೊಂಡು ಒಂದು ಥರದ್ದು ಮಾಡ್ಕೊಳ್ತೀವಿ ಅಂತಂದ್ರೂ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಮನೇಲಿ ಮಾಡ್ಕೊಳ್ಳೋ ಅಂಥದ್ದನ್ನ ಶೇರ್ ಮಾಡ್ತಿರ್ತೀನಿ ನಿಮಗೆ. ಸೊ ಮಾರ್ನಿಂಗು ನಾನು ಟೈಮಿಂಗ್ಸ್ ಎಲ್ಲನೂ ಮೆನ್ಷನ್ ಮಾಡಿದ್ದೀನಲ್ಲ. ಸೊ ನಾನು ತೊಗೊಳ್ಳೋ ಪ್ರತಿ ಮೀಲು ಅಥವಾ ಏನು ಡ್ರಿಂಕ್ ತೊಗೊಳ್ತಾ ಇದ್ದೀನಿ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ, ಟೈಮಿಂಗ್ ಸಹ. 8:30 ಅರೌಂಡ್ 8:30ಗೆ ಡಿಟಾಕ್ಸ್ ಜ್ಯೂಸ್ ತೊಗೊಂಡಾದ್ಮೇಲೆ 9:30ಗೆ ಹಂಗೆ ನಾನು 1 ಅವರ್ ಏನೂ ತೊಗೊಳ್ಳೋದಿಲ್ಲ. ಅದಾದಮೇಲೆ ನೆನೆಸಿಟ್ಟಿರುವಂಥ ಸ್ವಲ್ಪ ಬಾದಾಮಿ ತೊಗೊಳ್ತೀನಿ, ಒಂದು 5 ಬಾದಾಮಿಗಳನ್ನ ತೊಗೊಳ್ತೀನಿ. ಆ್ಯಂಡ್ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಇವತ್ತಿಲ್ಲಿ ನಾನು ಲಾಸ್ಟ್ ಟೈಮು ಮಕ್ಕಳು ಮನೇಲಿದ್ದಾರೆ ಅಂದರೆ ಅವ್ರಿಗೆ ಮಾಲ್ಟ್ ಎಲ್ಲ ಮಾಡ್ತಿರ್ತೀವಲ್ಲ, ರಾಗಿ ಮಾಲ್ಟು ಅಥವಾ ಮಲ್ಟಿಗ್ರೇನ್ ಮಾಲ್ಟ್ ಆ ಥರದ್ದೆಲ್ಲ ಗಂಜಿನ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತೊಂಥರ ಸ್ಮೂತಿನ ಮಾಡಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ಬೇರೆ ಥರ ತೋರಿಸಿದ್ದೆ ಬೇರೆ ಇಂಗ್ರೀಡಿಯೆಂಟ್ಸಿಂದ. ಸೊ ಇವತ್ತೇನು ಅಂತಂದರೆ ಹಾಲು ಇಲ್ಲದೇ, ಹಾಲು ಹಾಕಬೇಕಂತ ಏನೂ ಇಲ್ಲ, ನೀರಿಂದ ಸಹ ನಾವು ಸ್ಮೂತಿನ ಮಾಡ್ಕೋಬೋದು. ಸೊ ಅದು ಯಾವ ಥರ ಅಂತಂದರೆ ಮಾಲ್ಟ್ 2-3 ಟೇಬಲ್ ಸ್ಪೂನಷ್ಟು ಮಾಡಿರೋವಂಥ ಮಾಲ್ಟು, ಬೆಲ್ಲ ಏನೂ ಹಾಕಿರಬಾರ್ದು, ಸಪ್ಪೆಂದೇ ಮಾಡಿರೋವಂಥದ್ದನ್ನ ಸ್ವಲ್ಪ ತೆಗೆದಿಟ್ಕೊಂಡು ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು 3-4 ಸ್ಲೈಸಸ್ ಆ್ಯಪಲ್ ತೊಗೊಂಡಿದ್ದೀನಿ. ಹಾಗೆ ಹಸಿ ಕೊಬ್ಬರಿ ಏನಿರುತ್ತಲ್ಲ, ದೇವ್ರಿಗೆಲ್ಲ ತೆಂಗಿನಕಾಯಿ ಎಲ್ಲ ಮನೆಯಲ್ಲಿ ಯೂಸ್ ಮಾಡಿ ಪೂಜೆ ಎಲ್ಲ ಮಾಡಿರ್ತೀವಲ್ಲ, ಅದನ್ನು ನಾವು ಈ ಥರ ಸ್ಮೂತಿಗಳಿಗೆ ಯೂಸ್ ಮಾಡ್ಕೋಬೋದು. ಹಸಿ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ನೀರು 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನಾನು ಬೇರೆ ಏನೂ ಆ್ಯಡ್ ಮಾಡಿಲ್ಲ. ನೀವು ಇದಕ್ಕೆ ಬೇಕಿತ್ತು ಅಂತಂದರೆ ಒಂದು ಖರ್ಜೂರ ಮತ್ತು ಅಥವಾ ಜೇನುತುಪ್ಪ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸೂಪರ್ ನ್ಯೂಟ್ರಿಷಿಯಸ್, ಹಾಗೆ ಈಸಿಯಾಗಿ ನ್ಯೂ ಮಾಮ್ಸು, ಬ್ರೆಸ್ಟ್ ಫೀಡ್ ಮಾಡೋ ಮಾಮ್ಸು ಈ ಒಂದು ಸ್ಮೂತಿನ ನಿಮ್ಮ ಡಯಟಲ್ಲಿ ತೊಗೊಳ್ಳಿ. ಮಾಡ್ಕೊಳ್ಳೋದಕ್ಕೂ ಈಸಿ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಹೇಳಿದ್ನಲ್ಲ, ಈ ಥರ ನಾನು ಮಾಡ್ಕೊಳ್ಳೋ ಅಂಥ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಕಷ್ಟು ಜನಗಳಿಗೆ ಅದೇ ಇಷ್ಟ ಆಗೋದು ನನ್ನ ವೀಡಿಯೋಸಲ್ಲಿ. ರಿಯಲಿಸ್ಟಿಕ್ಕಾಗಿ ಮನೆಯಲ್ಲಿ ನಾವು ಮಕ್ಕಳಿಗೆ ನಾವು ಸಪ್ರೇಟ್ ಮಾಡ್ಕೊಳ್ಳಾರ್ದಂಗೆ ಕೆಲವೊಂದು ರೆಸಿಪೀಸ್ ಇರುತ್ತೆ. ಸೊ ಅವನ್ನೆಲ್ಲ ನಿಮಗೂ ಶೇರ್ ಮಾಡ್ತಾ ಇರ್ತೀನಿ ಡೈಲಿ ವೀಡಿಯೋಸಲ್ಲಿ. ಸೊ ಹಾಗಾಗಿ ಎವ್ರಿ ವೀಡಿಯೋನು ನಾನು ಈಗೇನು ಡೇ ಟು ಡೇ ನನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಶಾರ್ಟ್ಸೂ ಸಹ ಡೈಲಿ ಮಾರ್ನಿಂಗ್ 10 ಗಂಟೆಗೆ ಶಾರ್ಟ್ಸೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿಯೂ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ಸೊ ಶಾರ್ಟ್ಸ್ ಏನಕ್ಕೆ ಅಂತಂದರೆ ತುಂಬ ಜನಕ್ಕೆ ರೀಚ್ ಆಗಲಿ, ಶಾರ್ಟ್ಸ್ ವೀಡಿಯೋಸಿಂದ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋವಂಥ ವ್ಯೂವರ್ಸಿಗೂ ರೀಚ್ ಆಗುತ್ತೆ. ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಶಾರ್ಟ್ಸ್ನ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಈ ಒಂದು ಸ್ಮೂತಿನ ತೊಗೊಂಡಾದ್ಮೇಲೆ ನಾನು ನೆಕ್ಸ್ಟು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಲಂಚ್ ಮಾಡೋದಕ್ಕೂ 1 ಅವರ್ ಬಿಫೋರೇ ಆ್ಯಪಲ್ ಸೈಡರ್ ವಿನೆಗರ್ ವಾಟರ್ನ ತೊಗೊಳ್ತೀನಿ. ಇದಾದಮೇಲೆ ಲಂಚ್ಗೆ ಪ್ರಿಪೇರ್ ಮಾಡಿಕೊಂಡೆ. ಇವತ್ತು ಏನೂ ಇಲ್ಲ, ತುಂಬ ಸಿಂಪಲ್ಲು, ಫಿಶ್ನ ತೊಗೊಂಡಿದ್ದೀನಿ. ತುಂಬ ಜನ ಕೇಳ್ತಿರ್ತೀರ, ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು
ನಾನ್ ವೆಜ್ ಎಲ್ಲ ತೊಗೋಬೋದಾ ವೆಯ್ಟ್ ಲಾಸ್ ಡಯಟಲ್ಲಿ ಅಂತ. ಸೊ ಆರಾಮಾಗಿ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಎಣ್ಣೆ ಬಗ್ಗೆ ಅಷ್ಟೇ. ಎಣ್ಣೆ ಕಡಿಮೆ ಹಾಕಿ ತೊಗೊಂಡ್ರೆ ಪ್ರಾಬ್ಲಮ್ ಏನೂ ಇಲ್ಲ. ಈವನ್ ಫಿಶ್ಶು, ಎಗ್ಗು, ಚಿಕನ್ ಇವೆಲ್ಲ ತುಂಬಾ ಒಳ್ಳೆಯದು, ಹೈ ಪ್ರೋಟೀನ್ ಇರುತ್ತೆ ನಮಗೆ. ಸೊ ಇವತ್ತು ನಾನು ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅದು ಏರ್ ಫ್ರೈಯರಲ್ಲಿ. ಸೊ ಹಾಗಾಗಿ ನನಗೆ ಆಯಿಲ್ ಅಸಲು ಯೂಸ್ ಮಾಡ್ತಾನೇ ಇಲ್ಲ. ಜಸ್ಟ್ ಆಯಿಲ್ ಸ್ಪ್ರೇ ತೊಗೊಂಡಿದ್ದೀನಲ್ಲ ಬಾಟಲ್, ಅದರಿಂದ ಜಸ್ಟ್ ಒಂದು 2 ಸಲ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ 2 ಹನಿ ಅಷ್ಟು, 2ರಿಂದ 3 ಹನಿಯಷ್ಟು ಆಯಿಲ್ ಹೋಗಿದೆ ನೋಡಿ. ಅದಕ್ಕಿಂತ ಜಾಸ್ತಿ ಆಯಿಲ್ ಯೂಸೇ ಮಾಡಿಲ್ಲ. ಫಿಶ್ ಫ್ರೈ ಆಗೋಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿತ್ತು, ಒಂದು ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಹೇಗೆ ಬಂದಿದೆ ನೋಡೋಣ ಅಂತ. ಇನ್ಸ್ಟಾಗ್ರಾಮಲ್ಲಿ ನಾನು ಮಿನಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಆನ್ಲೈನಿಂದ ತರಿಸ್ಕೊಳ್ಳೋಂಥ ಡ್ರೆಸ್ಸಸ್ಸು ಮತ್ತು ಪ್ರಾಡಕ್ಟ್ಸ್ ಎಲ್ಲನೂ ಮಿನಿ ವ್ಲಾಗ್ಸ್, ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ. ತುಂಬ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ಮಾಡ್ತಿರ್ತೀನಿ, ಲೈಕ್ ಫ್ಯಾಷನ್, ಬ್ಯೂಟಿ ಮತ್ತು ಎಲ್ಲ ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪೀಸು, ಮಿನಿ ವ್ಲಾಗ್ಸು. ಸೊ ಈ ಥರ ಎಲ್ಲ ಕಂಟೆಂಟ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಒಂದ್ಸಲ ಚೆಕ್ ಮಾಡಿ, ಇಷ್ಟ ಆದರೆ ಫಾಲೋ ಮಾಡಿ. ಆ್ಯಂಡ್ ಈ ಒಂದು ಕುರ್ತಾ ಸೆಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಬಡ್ಜೆಟಲ್ಲಿ. ಅದು ಜಸ್ಟ್ ನಮಗೆ ಅರೌಂಡ್ 850 ರುಪೀಸ್ ಅಂದ್ಕೊಳ್ತೀನಿ, 870 ರುಪೀಸ್ ಆರ್ 850 ರುಪೀಸ್ಗೆ ಇಷ್ಟು ಒಳ್ಳೆ ಎತ್ನಿಕ್ ಕುರ್ತಾ ಸೆಟ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ನಾಗರ ಪಂಚಮಿ ಅದು ಇದು ಅಂತ ತುಂಬ ಹಬ್ಬಗಳು ಬರುತ್ತೆ ಶ್ರಾವಣದಲ್ಲಿ. ಸೊ ಎತ್ನಿಕ್ ಸೆಟ್ಸ್ ಎಲ್ಲ ಬೇಕಾಗತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಡೀಪ್ ವೈನ್ ಕಲರಲ್ಲಿ ಎಷ್ಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಿಂಕ್ ಏನಾದರೂ ಬೇಕಿದ್ರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ. ಪರ್ಟಿಕ್ಯುಲರಾಗಿ ಈ ಡ್ರೆಸ್ಸಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದ್ದಾವೆ. ನಮಗೆ ಬ್ಲೂ, ಗ್ರೀನ್, ಪಿಂಕ್, ಯೆಲ್ಲೋ ಕಲರ್, ಮೆಹಂದಿ ಕಲರ್, ಈ ಥರ ಸಾಕಷ್ಟು ಕಲರ್ಸ್ ಇದ್ದಾವೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ಈ ಥರ ಹೊಸ ಡ್ರೆಸ್ಸಸ್ಗಳೆಲ್ಲ ಹಾಕ್ಕೊಳ್ಳೋದಕ್ಕೆ ಯಾವಾಗ ಇಷ್ಟ ಆಗುತ್ತೆ ಅಂದರೆ ನಾವು ತೆಳ್ಳಗಾಗಿದ್ದೀವಿ ಅಂದಾಗ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಇವತ್ತು ಲಂಚ್ಗೆ ಮನೇಲಿ ರೈಸ್ ಮಾಡಿತ್ತು. ಸೊ ರೈಸ್ ನನಗೆ ಇವತ್ತಿನದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಹಂಗಾಗಿ ನಾನು ಏನು ಮಾಡಿದೆ, ಚಪಾತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಚಪಾತಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಪನ್ನೀರ್ ಏನಿದೆಯಲ್ಲ ಅದನ್ನು ನಾನು ಮಿಕ್ಸಿ ಮಾಡಿಕೊಂಡು, ನಿಮ್ಗೆ ಆಲ್ರೆಡಿ ವ್ಲಾಗ್ಸಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ, ವೀಡಿಯೋಸಲ್ಲಿ. ಸ್ವಲ್ಪ ಪನ್ನೀರನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಅರೌಂಡ್ 30 ಗ್ರಾಮ್ಸ್ ಅಷ್ಟು ಪನ್ನೀರು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡಿ ಆ ಒಂದು ಪನ್ನೀರನ್ನ ಹಿಟ್ಟಲ್ಲಿ ಕಲಿಸ್ಕೊಂಡು ಚಪಾತಿನ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಮತ್ತು ಹೈ ಪ್ರೋಟೀನ್ ಚಪಾತಿನೂ ಹೌದು. ಸೊ ಈ ಥರ ಮಾಡ್ಕೊಂಡಿರೋಂಥ ಚಪಾತಿನ ನಾನು ಲಂಚ್ಗೆ ತೊಗೊಂಡಿರೋದು. ಸೊ ಇದು ಮಾರ್ನಿಂಗ್ ಆರಾಧ್ಯ ಬಾಕ್ಸಿಗೆ ಮಾಡಿದ್ದೆ. ಸೊ ಅದೇ ಹಿಟ್ಟಿಂದ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ದಾಲ್. ಸೊ ಇವತ್ತೇನು ಜಾಸ್ತಿ ಮಾಡಿರಲಿಲ್ಲ, ನಾನು ಹೇಳಿದ್ನಲ್ಲ ದಾಲೂ ಇತ್ತು ನಿನ್ನೆ ಮಾಡಿರೋದು. ಫಿಶ್ ಫ್ರೈ ಮಾಡಿರೋದ್ರಿಂದ ನಾನು ಬೇರೆ ಪಲ್ಯ ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ. ಸೊ ಎಲ್ಲರಿಗೂ ಮನೇಲಿ ರೈಸ್ ಮಾಡಿದ್ನಲ್ಲ, ಹಾಗಾಗಿ ನಾನು ತೊಗೊಂಡಿದ್ದು ಇವತ್ತು ಲಂಚ್ ಬಂದುಬಿಟ್ಟು ಒಂದು ಹೈ ಪ್ರೋಟೀನ್ ಚಪಾತಿ ವಿತ್ ಅದು ಪನ್ನೀರ್ ಹಾಕಿರೋದ್ರಿಂದ ನಾವು ಹೈ ಪ್ರೋಟೀನ್ ಚಪಾತಿ ಆ್ಯಂಡ್ ದಾಲ್, ಅದ್ರ ಜೊತೆಗೆ 2 ಫಿಶ್ ಫ್ರೈ, ಏರ್ ಫ್ರೈ ಮಾಡಿರೋವಂಥ ಫಿಶ್ ಫ್ರೈ ಇವು. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಆಯಿಲ್ ಹಾಕೇ ಇಲ್ಲ ನಾನು ಇದಕ್ಕೆ, ಆಯಿಲ್ ಇಲ್ದಂಗೆ ಮಾಡ್ಕೋಬೋದು ನಾವು ಏರ್ ಫ್ರೈಯರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸೌತೆಕಾಯಿ, ಇದು ನಾನು ಲಂಚ್ಗೆ. ಸೊ ಏನೇನೆಲ್ಲ ಯೂಸ್ ಮಾಡಿ ನಾನು ಅಡುಗೆ ಮಾಡಿರ್ತೀನಲ್ಲ ಪ್ರತಿಯೊಂದೂ ಡೀಟೇಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದಕ್ಕೆ ತಕ್ಕಂಗೆ ಕ್ಯಾಲರೀಸ್ ಕೌಂಟು ಮತ್ತು ಪ್ರೋಟೀನ್ ಎಲ್ಲನೂ ಇರುತ್ತೆ. ಸೊ ಯಾವ್ಯಾವ ಫುಡ್ಡಲ್ಲಿ ಎಷ್ಟೆಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ವೀಡಿಯೋ ಯಾವತ್ತು ಅಪ್ಲೋಡ್ ಮಾಡಿರ್ತೀನಲ್ಲ ಅವತ್ತು ನೆಕ್ಸ್ಟ್ ಡೇ ನಾನು ಶಾರ್ಟ್ಸ್ನ ಅದ್ರ ರಿಲೇಟೆಡ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದಾಗ ನಾನು ಡಿಸ್ಕ್ರಿಪ್ಷನ್ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ.
ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ. ಹಾಗಾಗಿ ನಾನು ಇದರಲ್ಲೂ ಈ ಲಾಂಗ್ ವಿಡಿಯೋಲ್ಲೂ ಡಿಸ್ಕ್ರಿಪ್ಷನ್ಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಯಾವಾಗ ಅಂತಂದರೆ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ಮೇಲೆ ಇದಕ್ಕೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ 1 ಡೇ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನನಗೆ ಆಯಿತು ಅಂತಂದರೆ ಆವತ್ತಿನ ದಿನವೇ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ಅದು ಒಂದು ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಂಚ್ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವತ್ತು ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ ಕಾಫಿ, ಬ್ಲ್ಯಾಕ್ ಕಾಫಿನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ತಲೆನೋವು ಮತ್ತು ಏನಾದರೂ ಫೋಕಸ್ಡ್ ಆಗಿ ಆ್ಯಂಡ್ ಸ್ವಲ್ಪ ಫ್ರೆಶ್ ಆಗಿ ಇರಬೇಕು ಅಂತ ಅನ್ನಿಸ್ದಾಗ ನಾನು ಈ ಥರ ಬ್ಲ್ಯಾಕ್ ಕಾಫಿಗಳನ್ನ ತೊಗೊತಿರ್ತೀನಿ. ನೀವು ಗ್ರೀನ್ ಟೀ ಅಥವಾ ಈ ಟೈಮಲ್ಲಿ ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕು, ಜೀರಿಗೆ ಟೀ, ಹರ್ಬಲ್ ಟೀ ಯಾವುದಾದ್ರೂ ಒಂದು ತೊಗೊಳ್ಬೋದು. ಸೊ ಬ್ಲ್ಯಾಕ್ ಕಾಫಿ ಜೊತೆ ನಾನು ತೊಗೊಂಡಿರೋದು ರೋಸ್ಟ್ ಮಾಡಿರುವಂಥ ಶೇಂಗಾ ಬೀಜ ಒಂದು 3 ಟೇಬಲ್ ಸ್ಪೂನ್, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ನಾನು ನಿಮಗೆ ತೋರಿಸ್ತೀನಿ. ಅಷ್ಟು ತೊಗೊಂಡಿದ್ದೀನಿ ಸ್ನ್ಯಾಕ್ಸ್ ಟೈಮಲ್ಲಿ. ಡಿನ್ನರ್ಗೆ ಇವತ್ತು ನಾನು ತೊಗೊಂಡಿರೋದು ತುಂಬ ಸಿಂಪಲ್. 2 ಏರ್ ಫ್ರೈ ಮಾಡಿರೋಂಥ ಫಿಶ್ ಫ್ರೈನ ತೊಗೊಂಡಿದ್ದೀನಿ. ನನಗೆ ಫಿಶ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಡಿನ್ನರ್ಗೂ ಫಿಶ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ಲೈಸಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆ ಏನು ರೈಸ್, ರೋಟಿ ಏನೂ ತಿನ್ನಲಿಲ್ಲ. ನನಗೆ ಅಷ್ಟೊಂದು ಹೊಟ್ಟೆ ಹಶ್ವಾಗಿರಲಿಲ್ಲ. ಹಾಗಾಗಿ ನಾನು ನೈಟ್ ತುಂಬ ಸಿಂಪಲ್ಲಾಗಿ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ನೀವು ಬೇಕಿದ್ದರೆ ಸ್ವಲ್ಪ ರೈಸ್ ಅಥವಾ ಒಂದು ಚಪಾತಿ, ರೊಟ್ಟಿ ಆ ಥರ ಏನಾದರೂ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಂಡ್ ಇದಾಗಿತ್ತು ನನ್ನ ಡೇ 7, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 7. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಒಳ್ಳೆ ರೆಸಿಪೀಸು ಆ್ಯಂಡ್ ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರಾದರೂ ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೇ ಸಂಡೇ ವೀಡಿಯೋಸ್ನ ನೋಡೋದು ಮಿಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಟೈಮ್ ಸಿಕ್ಕಾಗ ನೋಡಿರಿ.